ಹತ್ಯೆ ಮಾಡಿದ್ದಾರೆ. ಅಲ್ಲಿ ಗೋವನ್ನ ತಂದು ಕಟ್ಟಾಕಿ ನೀರು ಕುಡಿಸಿ ಸಾಯಿಸಿದ್ದಾರೆ. ಅದು ಕಚ್ಚಿದೆ, ಕಚ್ಚಿ ಹೊರಗಡೆ ಬಂದಿದೆ, ಲಾಕ್ ಆಗಿಲ್ಲ. ಇವರ ಹುದ್ದೆ ಇನ್ನೂ ಹುಲಿ ಹಿಡಿಯೋಕ್ಕಾಗಿಲ್ಲ. ಡ್ರೋನ್ ಇಲ್ವಾ, ಬೇರೆ ಬೇರೆ ವೆಪನ್ಸ್ಗಳು ಏನು ಮಾಡಿ ಕತ್ತಕಾಯ್ತಾ ಇದ್ದಾರೆ ಅರಣ್ಯ ಇಲಾಖೆ. ನಿಜ, ನಾವು ಸಂಬಳ ಕೊಡ್ತಾ ಇರೋರು, ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋಕ್ಕಲ್ಲ. ಯಾಕಂದರೆ ನಮ್ಮ ಕೆಲಸ ನಾವು ನಿಮ್ಮ ಹತ್ರಕ್ಕೆ ಬಂದಿಲ್ಲ. ನನ್ನ ಕೆಲಸ ಹೊಲ ಉಳೋದು, ಹುಲಿ ಕಾಯೋದಲ್ಲ. ಪೊಲೀಸ್ನವ್ರ ಕೆಲಸ ಎರಡು ಕೊಟ್ಟರು ಹಾಕ್ಬೇಕು. ಅವರು ಏನು ಒಂದು ಕಡೆ ಮಾಡಿದ್ರು ಪೊಲೀಸ್ನವರು. ಯಾರು ಪ್ರೆಷರ್ ಇದ್ದಾರೆ ನಿಮಗೆ? ಯಾಕೆ ಬೋರ್ಡ್ ಹಾಕ್ಬಿಡಿ ಈಚೆ. ಯಾರು ನೀವು ಸಂಬಳ ಕೊಡೋಲ್ಲ? ನೀವು ಸಂಬಳ ತಗೊಳ್ಳಲ್ವ ಪೊಲೀಸ್ನವರು? ಆ ರೈತರ ಅನ್ನ ಊಟ ಮಾಡಲ್ವ ನೀವು? ಬೋರ್ಡ್ ಹಾಕ್ಬಿಡಿ. ರೈತರ ಕೇಸು, ಬರೀ ಅಧಿಕಾರಿಗಳ ಕೇಸು ನಾವು ತಗೋತೀವಿ, ರೈತರ ಕೇಸ್ ತಗೊಳ್ಳೋಣ ಬೋರ್ಡ್ ಹಾಕಿ. ನೀವು ಈಚೆ ಡಿಸ್ಪ್ಲೇ ಮಾಡಿರಿ ಪೊಲೀಸ್ನವ್ರೆ. ನೀವು ನಮಗೂ ಗೊತ್ತು ಯಾವ ಆಟೋ ನೀವು ಮಾಡೋದು. 14ನೇ ತಾರೀಕು ಡೆಡ್ ಲೈನ್ ನಿಮಗೆ. 14ನೇ ತಾರೀಕು ಗುಂಡ್ಲುಪೇಟೆ ಠಾಣೆ ಪೊಲೀಸ್ ಠಾಣೆ ಮುತ್ತಿಗೆ ಹಾಕ್ತೀವಿ. ಅಲ್ಲಿವರೆಗೆ ನೀವು ಏನಾಗಿದೆ FIR ಆಗಿ ಕಳಿಸಿ, ಮುಂದೆ ತನಿಖೆ ಮಾಡಿ. ಅದು ಸತ್ಯಾಸತ್ಯತೆ ಈಚೆಗೆ ಗೊತ್ತಾಯ್ತದೆ ಏನು ಅಂತ. ಅವ್ರು ಬೆಂಕಿ ಹಾಕಕ್ಕೆ ಬಂದಿರೋ ರೈತರು ಅವ್ರಿಗೆ ಆ ಥರ ಇದ್ದಾಗ ಎಲ್ಲನೂ ಬೇಕಾದ್ರೆ ನಾವು ಜನ ಎಷ್ಟಿದಾವೆ. ಒಬ್ಬೊಬ್ಬರೇ ಪೊಲೀಸ್ನವ್ರು ಬರ್ತಾರ ನಮ್ಮೂರಿಗೆ. ಏನು ಮಾಡಿದ್ವಿ ನಾವು ನೀವು ಅಂತ ಗಲಾಟೆ ಮಾಡೋರು. ನೀನು ಅನ್ನೋ ಪದನೂ ನಮ್ಮ ಹತ್ರ ಬರಲ್ಲ. ಹಾಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ದೂರು ಕೊಡ್ತೀನೋ ದೂರನ್ನ ತಗೊಳ್ಳೋದು ನಿಮ್ಮ ಜವಾಬ್ದಾರಿ. ಪೊಲೀಸ್ ಹಂಗೆ ಬರ್ಕಬಾ ಹಿಂಗೆ ಬರ್ಕಬಾ, ನೀವು ಯಾರಿಗೆ ಹೇಳಕ್ಕೆ? ಕಂಪ್ಲೇಂಟ್ ಕೊಡುವ ನಾನು. ಹಾಗಾಗಿ ಪೊಲೀಸರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. 14ನೇ ತಾರೀಕಿನೊಳಗೆ FIR ಮಾಡಿದವರೆ ನಾವು ಮುತ್ತಿಗೆ ಹಾಕ್ತೀವಿ ಅಂತ ಇವತ್ತು ಬೊಮ್ಮನಹಳ್ಳಿ ಸಭೆಯಲ್ಲಿ ನಾನು ಹೇಳಿದ್ದೀನಿ. ಜೊತೆಗೆ ಬೊಮ್ಮಲಾಪುರ ಸಭೆಯಲ್ಲಿ ಹೇಳಿದ್ದೀನಿ. ಜೊತೆಗೆ ಬೊಮ್ಮಲಾಪುರದಲ್ಲಿ ನೀವೇನು ತೀರ್ಮಾನ ತಗೋತೀರಾ, ಮಹದೇಶ್ವರನ ಬೆಟ್ಟದಿಂದ ಬಂಡೀಪುರವರೆಗೂ ನಾವು ಉಗ್ರವಾದ ಹೋರಾಟ, ಜೊತೆಗೆ ಅಧಿಕಾರಿಗಳ ಜೊತೆಗೆ ನೌಕರರು, ಏನು ಭ್ರಷ್ಟ ನೌಕರರ ವಿರುದ್ಧ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ನಮ್ಮ ಹೋರಾಟ ಮುಂದುವರಿತದೆ. ನೀವು ರೈತರನ್ನ ಇವತ್ತು ಕೆಣಕಿದ್ದೀರಾ. ಅವನು ಜಾಮೀನೇ ತಗೊಳ್ಳಲ್ಲವ. ಅವನು ಎಲ್ಲ ಖರ್ಚುಗಳನ್ನ ರೈತರು ನಾವು ಭರಿಸ್ತೀವಿ. ಎಲ್ಲರೂ ಒಂದೊಂದು ರೂಪಾಯಿ ಹಾಕಿ ಅವ್ನು ಕರೆಸ್ತೀವಿ. ಎಲ್ಲರೂ ನಾವು ಸಪೋರ್ಟ್ ಆಗಿರ್ತೀವಿ. ಜೈಲು ಬರೋ ಚಳುವಳಿ ಮಾಡ್ತೀವಿ 2ನೇ ಹಂತದಲ್ಲಿ. 3ನೇ ಹಂತದಲ್ಲಿ SP ಆಫೀಸ್ ಮುತ್ತಿಗೆ ಹಾಕ್ತೀವಿ. 4ನೇ ಹಂತದಲ್ಲಿ ಎಲ್ಲ ಜನಪ್ರತಿನಿಧಿ ಕಪ್ಪಾವುಟ್ಗಳು ಅವರು ಜಿಲ್ಲೆ ಒಳಗಡೆ ಬರೋಕ್ಕೆ ಬಿಡಲ್ಲ. ನಾವು ಆ ಥರನ ಎಚ್ಚರಿಸ್ತಾ ಇದ್ದೀನಿ. ಇದು ಅಲ್ಲಿಗೆ ತಗೊಂಡು ಹೋಗೋದೆ ನೀವು ಪೊಲೀಸ್ ಇಲಾಖೆ. ಅವ್ರಿಗೂ FIR ಹಾಕಿ, ನಮಗೂ ಅವ್ರಿಗೂ FIR ಹಾಕಿ. ಹಾಗಾಗಿ ನಾನು ಎಚ್ಚರಿಕೆ ಕೊಡ್ತಾ, ಏನು ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಅವರ ಬೊಮ್ಮಲಾಪುರದ ಏನು ಹೋರಾಟ ಮಾಡಿದ್ರು ಸಂಪೂರ್ಣವಾದ ಬೆಂಬಲವನ್ನು ನಾನು ಸೂಚಿಸಿದ್ದೀನಿ.